ಬೆಳಿಗ್ಗೆನೆ ದೇವಸ್ಥಾನ ಕರ್ಕೊಂಬಂದ್ರಲ್ಲ, ಯಾಕದ್ಕೆ? ಅಬಿಗೆ ಹುಷಾರಾದ್ರೆ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ದೆ ಅದಕ್ಕೆ. ನನಗೆ ಹುಷಾರಾಗಿದ್ದು ನಿನ್ ಪ್ರೀತಿಯಿಂದ ಅಮ್ಮ, ಈ ದೇವರಿಂದ ಅಲ್ಲ. ನಿನ್ ಪ್ರೀತಿ ಜೊತೆ ಅವ್ರು ಮಾಡಿದ ಸಹಾಯದಿಂದ ಕೂಡ ಅಣ್ಣನ್ ಕ್ಯೂರ್ ಆಯ್ತು ಅಮ್ಮ. ನಿಜವಾದ ದೇವ್ರು ಅವ್ರೆ. ನಾನು ನಿನಗೆ ಹೇಳಿಲ್ಲ ದಿವ್ಯಾ. ನಾನ್ ಕೂಡ ಅಮ್ಮನ್ಗೆ ಹೇಳಿದ್ದು. ಮತ್ತೆ ಜಗಳ ಸ್ಟಾರ್ಟು. ಅಮ್ಮ ಅವನಿಗಿಂತ ಹೆಚ್ಚು, ಅವರು ದೇವ್ರಕ್ಕಿಂತ ಹೆಚ್ಚು. ಅಷ್ಟಕ್ಕೂ ಆ ದೇವ್ರೇ ಇಲ್ಲ. ಇಲ್ದಿರೋನ್ಕಿಂತ ಅವನು ಹೇಗೆ ಹೆಚ್ಚಾಗ್ತಾನೆ? ನಿನಗೆ ಹೇಳ್ಬೇಕಿರೋ ಅಗತ್ಯ ಏನಿಲ್ಲ. ನಾನೇನು ನಿನ್ನ ಕೇಳಲಿಲ್ಲ. ಏನು ಅಬ್ಬಿ ಇದು? ದೇವಸ್ಥಾನಕ್ಕೆ ಬಂದು ಈ ಜಗಳ ಏನು? ಆ ಮಾತನ್ನ ಅವಳಿಗೆ ಹೇಳಮ್ಮ. ಅಷ್ಟಕ್ಕೂ ಜಗಳ ಮಾಡಿದ ಅವನೇ ಅಮ್ಮ. ಹಾಲು ನೀರನ್ ಹಾಗೆ ಬೆರ್ತೋಗಿದ್ದ ಅಣ್ಣ ತಂಗಿ ಉಪ್ಪು ಬೆಂಕಿ ಹಾಕಿ ಚಟಪಟ ಅಂತಿದ್ದೀರಲ್ಲ, ಯಾಕೆ? ಎಲ್ಲ ಅವನಿಂದಾನೆ. ಹೌದು, ಎಲ್ಲ ಅವರಿಂದಾನೆ. ಅವ್ರಿಲ್ಲ ಅಂದ್ರೆ ನಾವಿಲ್ಲ. ಅವನೇ ನಮ್ಮನ್ನ ಕ್ರಿಯೇಟ್ ಮಾಡಿಲ್ಲ. ಅಬ್ಬಾ ಅಭಿ ನಿಲ್ಸು. ದೇವಸ್ಥಾನಕ್ಕೆ ಬಂದಿದ್ದು ಮನಃಶಾಂತಿ ಪ್ರಶಾಂತವಾಗಿರೋದಕ್ಕೆ, ಜಗಳ ಮಾಡೋದಕ್ಕಲ್ಲ. ನಡೀರಿ ನಡಿ. ಹೇಳಿ ಅಮ್ಮ. ಪುರೋಹಿತ್ರೆ, ನನ್ ಮಗಳು ದಿವ್ಯಾ, ನನ್ ಮಗ ಅಭಿ, ಇವರಿಬ್ರು ಹೆಸರಲ್ಲೂ ಅರ್ಚನೆ ಮಾಡಿ. ನಮ್ ಕೇಶವನ್ ಹೆಸರಲ್ಲಿ ಕೂಡ ಅರ್ಚನೆ ಮಾಡಿ ಪುರೋಹಿತ್ರೆ. ಆಗ್ಲಮ್ಮ. ಜಯಂಕಲ್ ಹೆಸರಲ್ಲೂ ಕೂಡ ಅರ್ಚನೆ ಮಾಡಿಸಿ ಆಂಟಿ. ಮತ್ತೆ ಅವನ ಹೆಸರು ಯಾಕೆ? ಅದು ನೀನು ದಿವ್ಯಾ ಒಂದಾಗ್ಬೇಕು ಅಂತ ಪೂಜೆ ಮಾಡ್ಸೋಣ. ದಿವ್ಯಾವನ್ನ ಮರ್ತೋದ್ರೇನೆ ನಾನ್ ದಿವ್ಯಾ ಜೊತೆ ಮಾತಾಡ್ತೀನಿ. ನೀನ್ ಅವ್ರನ್ನ ಇಷ್ಟಪಟ್ಟಾಗ್ಲೇ ನಾನು ನಿನ್ ಜೊತೆ ಮಾತಾಡೋದು. ಮಕ್ಕಳು ತುಂಬಾ ಕಿಲಾಡಿಗಳ ತರ ಇದ್ದಾರೆ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮೋಃ. ಸ್ವಾಮಿ, ನನ್ ಮಕ್ಳಿಗೊಂದು ಒಳ್ಳೆ ಭವಿಷ್ಯ ಕೊಟ್ಟು ನನ್ಗೆ ಹಳೆದೆಲ್ಲ ನೆನ್ಪಿಗೆ ಬರೋ ಹಾಗೆ ಮಾಡು ಸ್ವಾಮಿ. ನನ್ನವ್ರ ಜೊತೆ ನನ್ನ ಮಕ್ಳನ್ನ ಸೇರ್ಸು ಸ್ವಾಮಿ. ಅವ್ರು ಯಾವಾಗ್ಲೂ ಹ್ಯಾಪಿ ಆಗಿರ್ಬೇಕು, ನಗ್ತಾ ಸಂತೋಷವಾಗಿರ್ಬೇಕು. ದೇವ್ರೆ, ನೀನು ಅಂತ ಇದ್ರೆ ನನ್ನ ತಂಗಿ ನನ್ನ ಮರ್ತು ಹೋಗೋ ಥರ ಮಾಡು. ಅವನನ್ನ ದೂರ ಮಾಡು. ಇಲ್ಲ ಅಂದ್ರೆ ನಾವು ನಮ್ಮಮ್ಮಂಗೆ ದೂರ ಆಗ್ತೀವಿ. ಸ್ವಾಮಿ, ಅಭಿ ದಿವ್ಯಾ ಒಂದಾಗ್ಬೇಕು, ಜಯಂಕಲ್ ಜೊತೆ ಹ್ಯಾಪಿಯಾಗಿರ್ಬೇಕು. ದೇವ್ರೆ, ಜಾನಕಿ ಅದಕ್ಕೆ ಹಳೇದ್ನೆಲ್ಲ ಮರ್ತೋಗಿದ್ದಾರೆ. ಮಕ್ಕಳು ತಂದೆ ಯಾರೋ ಗೊತ್ತಿಲ್ಲ, ಅನಾಥರಾಗಿ ಬದುಕ್ತಿದ್ದಾರೆ. ಆ ತಂದೆ ಎಲ್ಲಿದಾನೋ ಬೇಗ ಕರ್ಸು ತಂದೆ. ಓಂ ಶಿವಾಯ ನಮಃ. ಓಂ ಮಹೇಶ್ವರಾಯ ನಮಃ. ಓಂ ನೀಲಕಂಠಾಯ ನಮಃ. ಓಂ ಲಂಬೋದರಾಯ ನಮಃ. ಸರ್ವಮಂಗಳೆ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಈ ರೋಡು ನಂದು ನಮ್ ಡ್ಯಾಡಿದು ಅಲ್ಲ ಬಿಡಿ, ಪ್ರಯಾಣ ಮಾತ್ರ ನಿಮ್ದೆ. ಅಷ್ಟು ಸ್ಪೀಡಾಗಿ ಹೋದ್ರೆ ಹೋಗ್ತೀರಾ? ನಾವ್ ಅರ್ಜೆಂಟ್ ಕೆಲ್ಸದ ಮೇಲೆ ಹೋಗ್ತಿದೀವಿ ಕಣೋ, ಜಾಗ ಬಿಡು. ನಮ್ ಮನೆ ಕಡೆ ಹೋಗ್ತಿದ್ರಲ್ಲ, ಯಾಕೆ? ಲೇ, ನಿಮ್ ಮನೆ ಕಡೆಗಲ್ವೋ, ನಿಮ್ ಮನೆಗೆ ಹೋಗ್ತಿದೀವಿ. ನಮ್ ಮನೆಗೆ ಯಾಕೆ? ಮನೇಲಿ ಯಾರು ಇಲ್ಲ, ಎಲ್ರು ಸೇರಿ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಎಲ್ರು ಅಂದ್ರೆ ನಿಮ್ ಮನೇಲಿ ಬಾಡಿಗೆಗಿರೋರು ಕೂಡನಾ? ಹೌದು, ಜಾನಕಿ ದೇವಿಯವ್ರ ಕುಟುಂಬ ಕೂಡ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಬೌಡ್ರು, ಜೈ ಕೂಡ ದೇವಸ್ಥಾನಕ್ಕೆ ಹೋಗಿದ್ದಾನಲ್ವಾ? ರಾತ್ರಿ ಹೇಳಿದ್ರು ಅಲ್ವಾ? ಹೌದು ಚಂದ್ರಿಕಾ, ಇಸ್ಕಾನ್ಗೆ ಹೋಗಿದ್ದಾರೆ. ಅಯ್ಯೋಯ್ಯೋ, ದೇವಸ್ಥಾನದಲ್ಲಿ ಜೈ ಗಂಗಾನ ಭೇಟಿ ಮಾಡಿದ್ರೆ. ಅದು ನಾಣಿ, ಎಲ್ರು ಯಾವ ದೇವಸ್ಥಾನಕ್ಕೆ ಹೋದ್ರ? ಇಸ್ಕಾನ್ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಲೇ ನಾಣಿ, ಬುದ್ಧಿ ಇದೆಯಾ ಇಲ್ವೋ? ಒಟ್ಟಿಗೆ ಅನ್ನ ತಿಂತಿದ್ಯಾ ಇಲ್ಲ ಹಾರ್ಟ್ ಅಟ್ಯಾಕ್ ತಿಂತಿದ್ಯಾ? ಲೇ, ನಿನ್ಗೇನು ಕೆಲಸ ಇಲ್ವೇನೋ? ಯಾಕೋ ಅವ್ರನ್ನ ದೇವಸ್ಥಾನಕ್ಕೆ ಕಳಿಸ್ದೆ? ಏನು, ನಾವು ಬದುಕಬೇಕಾ ಸಾಯ್ಬೇಕಾ? ನಮ್ಮ ಮೇಲೆ ನಿನಗೆ ದ್ವೇಷ ಯಾಕೋ? ನೀನು ಸಂಪತ್ತಿಗೆ ಸವಾಲ್ ಸಿನಿಮಾದಲ್ಲಿ ರಾಜ್ಕುಮಾರ್, ನಾನು ವಜ್ರಮುನಿನಾ? ನಾವು ಬೆಂಗಳೂರಲ್ಲಿ ಇದೀವಾ? ಇಲ್ಲ ಇಲ್ಲ, ನಾವು ಬಯಲ್ಸಿ ಮೇಲೆ ಇದೀವಾ? ಈ ಫ್ಯಾಕ್ಷನ್ ಜಗಳ ಏನೋ? ರಾಮಕೃಷ್ಣ ಅವರೇ, ಯಾಕಷ್ಟು ಭಯ ಪಡ್ತಿದ್ದೀರಾ? ಭಯ ಪಡೋದೇನೋ? ಹಾರ್ಟ್ ಅಟ್ಯಾಕ್ ಬರ್ತಿದ್ರೆ? ನಿಲ್ಸು ಪೌಡ್ರು, ಅವನಿಗೆ ಡೌಟ್ ಬರುತ್ತೆ. ನಮ್ಮ ಮನೆಯವರು ದೇವಸ್ಥಾನಕ್ಕೆ ಹೋದ್ರೆ ನಿಮ್ ಪ್ರಾಣ ಯಾಕೆ ಹೋಗುತ್ತೆ?
ಪ್ರಾಣ ಅಲ್ಲ ನಾಣಿ, ಪ್ರಸಾದ ಖಾಲಿ ಆಗೋಗುತ್ತೆ ಅಂತ ಇವ್ರ ಭಯ ಅಷ್ಟೇ. ಯಾಕೆ ಬೆಳಿಗ್ಗೆನೆ ಮನೇಲಿ ಟಿಫನ್ ಮಾಡಿಲ್ವಾ? ಲೇ ಟಿಫಿನ್ ಅಲ್ಲ ಕಣವು, ಟೆನ್ಷನ್ ತಿಂತಿದೀವಿ. ಅಯ್ಯೋ ನೀವು ಸುಮ್ನಿರ್ರಿ. ಏ ನಾಣಿ, ನೀನ್ ಎಲ್ಲಿಗೆ ಹೋಗ್ತಿದ್ಯೋ? ನಾನು ಕೂಡ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ಅವ್ರು ಸಾಲಲ್ಲ ಅಂತ ನೀನ್ ಕೂಡ ದೇವಸ್ಥಾನಕ್ಕೆ ಹೋಗ್ತಿದ್ಯಾ? ಲೇ ನಾಣಿ, ನಿನ್ನ ಸಾಯಿಸ್ಬಿಡ್ತೀನಿ. ಚೆನ್ನಾಗಿದೆ, ನಾನ್ ದೇವಸ್ಥಾನಕ್ಕೆ ಹೋಗೋದು ಕೂಡ ತಪ್ಪ? ಬೇಕಂದ್ರೆ ನೀವು ಕೂಡ ನನ್ನ ಹಿಂದೆ ಬನ್ನಿ, ನನ್ನ ಪ್ರಸಾದ ಕೂಡ ನೀವೇ ತಿನ್ನಿರಂತೆ. ಲೇ ನಾಣಿ, ಏನ್ ಮಾತಾಡ್ತಿದ್ಯೋ? ಈ ಪೌಡ್ರು ರಾಮಕೃಷ್ಣ ಪ್ರಸಾದಕ್ಕೋಸ್ಕರ ಆಸೆ ಪಡೋಂತ ಅಲ್ಲ ಕಣೋ. ಪ್ರಸಾದ ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ದೇವರ ಮೇಲೆ ಭಕ್ತಿ ಹಾಗೆ ಇರುತ್ತೆ. ಮತ್ತೆ ಚಂದ್ರಿಕಾ ಅವ್ರು ಅದನ್ನೇ ಅಲ್ವಾ ಹೇಳಿದ್ದು? ಇವಳಿಗೆ ಮ್ಯಾನೇಜ್ ಮಾಡಕ್ಕೆ ಬರ್ದೇನೆ ಏನೇನೋ ಬಾಯಿಗೆ ಬಂದಾಗೆ ಹೇಳಿದ್ಲು. ಏನ್ ಮ್ಯಾನೇಜ್ ಮಾಡೋದು? ಏನಿಲ್ಲ ಬಿಡು ನಾಣಿ, ನೀನ್ ಹೋಗು, ನಾವು ಬರ್ತೀವಿ. ಹೋಗು ನಾಣಿ. ನೀವು ದೇವಸ್ಥಾನಕ್ಕೆ ಬರೋ ಬದಲು ಆಸ್ಪತ್ರೆಗೆ ಹೋದ್ರೆ ಬೆಟರ್ ಅನ್ಸುತ್ತೆ. ಹಾಸ್ಪಿಟಲ್ಗೆ ಕೂಡ ಬಂದಿದ್ವಿ, ಅಲ್ಲಿ ಕೂಡ ಎಷ್ಟು ಟೆನ್ಷನ್ ಪಟ್ಟು ಗೊತ್ತಾ? ಅಬ್ಬಾ, ಅವನ ಮೊದ್ಲು ಹೋಗೋಕ್ ಬಿಡ್ರಿ. ಏನೋ ಇವ್ರ ಟೆನ್ಷನ್ಸ್. ಏನ್ ಪೌಡ್ರು, ಏನ್ ನಿನ್ ಗೋಳು? ಇವರು ಅಷ್ಟಕ್ಕೂ ಮನುಷ್ಯರೇನ ಚಂದ್ರಿಕಾ? ಸ್ವಲ್ಪನಾದ್ರೂ ಮಾನವೀಯತೆ ಇದೆಯಾ? ಅನಮಾಂಸ ಭಕ್ಷಕರ ಹಾಗೆ ನಮ್ಮಿಬ್ಬರನ್ನ ಕಿತ್ತು ತಿಂತಿದ್ದಾರೆ. ನೀವು ಸ್ವಲ್ಪ ಆವೇಶನ ಕಡಿಮೆ ಮಾಡ್ಕೊಳ್ಳಿ. ಹೀಗೆ ಕಿರ್ಚಾಡ್ತಿದ್ರೆ ಸಿಕ್ಕಾಕೋತೀವಿ. ನಡೀರಿ, ನಾನ್ ಡ್ರೈವ್ ಮಾಡ್ತೀನಿ, ನೀವು ಕೂತ್ಕೊಳ್ಳಿ.